ಯಾವ ಜಾತಿಯವನು ಮತ್ತೊಂದೇನು ಬರೋದಿಲ್ವಾ? ನೇಹಾ ಕೊಲೆಗೆ ಇಷ್ಟೆಲ್ಲ ಹೋರಾಟಗಳು ಆಗಬೇಕು ಖಂಡಿತವಾಗ್ಲೂ ಒಂದು ಹೆಣ್ಣುಮಗಳ ವಿಚಾರಕ್ಕೆ. ಆದರೆ ಒಂದು ಹೆಣ್ಣುಮಗಳನ್ನು ವಿವಸ್ತ್ರಗೊಳಿಸಿದಂಥ ಇಂಥ ನಾಲಾಯಕಿಗೆ ಈ ಥರ ಹೂಹಾರ ಹಾಕಿ ಸಿಹಿ ತಿನ್ನಿಸಿ, ಇವತ್ತು ಸಿಹಿ ಮತ್ತು ಹೂವು ಎರಡು ಕೂಡ ನಾಚಿ ತಲೆ ತಗ್ಗಿಸುತ್ತೆ. ಇಡೀ ಕರ್ನಾಟಕ ನಾಚಿ ತಲೆ ತಗ್ಗಿಸುತ್ತೆ. ಇವರಿಗೆ ಈ ಥರ ಅಲ್ಲ ಸ್ವಾಗತ ಮಾಡಬೇಕಾಗಿರೋಂಥದ್ದು. ಇವರಿಗೆ ಅತಿ ಕೆಟ್ಟ ರೀತಿಯಲ್ಲಿ ಸ್ವಾಗತ ಆಗಬೇಕಾಗಿತ್ತು. ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಏನು ಹಿನ್ನೆಲೆ ಈ ಕಥೆ ಎಂದು ಹೇಳ್ತೀನಿ. ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ, ವಂಟಮುರಿ ಕೇಸ್ ಆರೋಪಿಗಳಿಗೆ ಜಾಮೀನು. ಇಡೀ ಸರ್ಕಾರವೇ ಬೆಳಗಾವಿಯಲ್ಲಿ ಇರುವಾಗ ಮಹಿಳೆಯೊಬ್ಬರ ಮೇಲೆ ದೌರ್ಜನ್ಯ ಎಸಗಿದ ಅಮಾನವೀಯ ಘಟನೆ ನಡೆದಿತ್ತು. 2023 ಡಿಸೆಂಬರ್ 11ರಂದು ಬೆಳಗಾವಿಯ ವಂಟಮುರಿಯಲ್ಲಿ ನಡೆದಿದ್ದ ಘಟನೆ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಇದೀಗ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಸಿಕ್ಕಿದ್ದು ಆರೋಪಿಗಳನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ವಂಟಮುರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಹಲ್ಲೆಗೈದಿದ್ರು. ಇದೀಗ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿದ್ದು ಭರ್ಜರಿ ಸ್ವಾಗತ ಕೋರಿದ್ದಾರೆ. ಪ್ರಕರಣ ಸಂಬಂಧ 13 ಜನ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಆದರೆ ಘಟನೆ ನಡೆದು ಕೇವಲ 4 ತಿಂಗಳಲ್ಲಿ ಎಲ್ಲ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಿಂದ ಹೊರಬರ್ತಿದ್ದಂತೆ ಆರೋಪಿ ಬಸಪ್ಪ ನಾಯಕನಿಗೆ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಾಚರಿಸಿದ್ದಾರೆ. ನಾಲ್ಕೇ ತಿಂಗಳಲ್ಲಿ ಆರೋಪಿಗಳು ಹೊರಬಂದ್ರು. ಆದರೆ ಅವರಿಗೆ ಸಿಕ್ಕಿರೋ ಸ್ವಾಗತ ನೈತಿಕ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಈ ಹಿಂದೆ ಪೂಲನ್ ದೇವಿ ಅನ್ನುವಂಥ ಒಂದು ಹೆಣ್ಣುಮಗಳಿದ್ಲು, ನಮ್ಗೆ ಗೊತ್ತಿರುವಂಥದ್ದು. 21 ಜನ ಆಕೆಯನ್ನು ಅತ್ಯಾಚಾರ ಮಾಡ್ತಾಳೆ. ಆಕೆಯನ್ನು ಬಿಡಲಿಲ್ಲ, ಹೊರಗೆ ಬಂದು 21 ಜನರನ್ನು ಕೊಲೆ ಮಾಡ್ತಾರೆ ಪೂಲನ್ ದೇವಿ. ನಂತರ ಆಕೆ ಸಮಾಜವಾದಿ ಪಾರ್ಟಿಯಿಂದ MP ಆಗ್ತಾರೆ. ಆಕೆಯನ್ನು ಕೂಡ ನಂತರ ಕೊಲೆ ಮಾಡಲಾಗುತ್ತೆ, ಅದೆಲ್ಲ ಬೇರೆ ವಿಚಾರ. ಆದರೆ ಅದಾದರೆ ಆ ಡಕಾಯಿತರ ಕಾಲ ಅಂತ ಹೇಳೋಣ. ಈ ಕಾಲದಲ್ಲಿ ಕರ್ನಾಟಕದಲ್ಲೂ ಆಗ್ಬಿಡ್ತಲ್ಲಪ್ಪ. ಅಬಾ ಕರ್ನಾಟಕದಲ್ಲೂ ಆಗ್ಬಿಡ್ತಲ್ಲ. ಬನ್ನಿ, ಮೈಲಾರಿ ಪಟಾತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮೈಲಾರಿ, ಬೆಳಗಾವಿಯ ಜನ ಇದನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ? ನನಗಂತೂ ಭಾಳ ಆಶ್ಚರ್ಯ ಆಗ್ತಾ ಇದೆಯಪ್ಪ. ಈ ಥರನೂ ಆಗತ್ತಾ? ಇನ್ನು ಎಲ್ಲಿಗೆ ಬಂದು ನಿಲ್ತೀವಿ ನಾವು? ಮಹಿಳೆಯನ್ನು ವಿವಸ್ತ್ರಗೊಳಿಸಿದ ಆತನಿಗೆ ಚಪ್ಪಲಿ ಹಾರ ಹಾಕಬೇಕಾಗಿತ್ತು. ನಿಜವಾಗಲೂ ಆತನನ್ನು ಮನೆಯಿಂದ ಹೊರಗಿಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ನಮ್ಮಲ್ಲಿ ನೋಡಿ ಎಂಥ ಪರಿಸ್ಥಿತಿ ಅಂದ್ಬಿಟ್ರೆ, ಒಂದು ಜಾತಿ ಕಾರಣಕ್ಕಾಗಿ ನೀರು ಕೊಡಲ್ಲ ಮತ್ತೊಬ್ಬರಿಗೆ. ನಾವು ನೀರು ಕೊಡಲ್ಲ. ಈಗ ಸಂವಿಧಾನ ಎಲ್ಲ ಬಂದ ನಂತರ ಬದಲಾಗಿದೆ. ಅಸ್ಪೃಶ್ಯರು ನೆರಳು ಬೀಳಬಾರ್ದು ಇಂಥ ಕಾಲಘಟ್ಟ. ಅದರಿಂದ ಹೊರಬರುವಂಥ ಸಂದರ್ಭದಲ್ಲಿ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಸ್ ಮೈಲಾರಿ, ಏನು ಅಪ್ಡೇಟ್ ಇಲ್ಲಿಂದ? ಖಂಡಿತ ಜಯಪ್ರಕಾಶ್, ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂಥ ಘಟನೆ ಬೆಳಗಾವಿಯಲ್ಲಿ ನಡೆದಿತ್ತು. ಅದು ಇಡೀ ಸರ್ಕಾರವೇ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕಿನ ವಂಟಮುರಿ ಗ್ರಾಮದಲ್ಲಿ ಮಗ ಪ್ರೀತಿ ಮಾಡಿದಂಥ ಯುವತಿಯನ್ನು ಮದುವೆ ಮಾಡಿಕೊಂಡು ಓಡಿಸಿಕೊಂಡು ಹೋದ ಅನ್ನೋ ಒಂದು ಕಾರಣಕ್ಕೆ ಮಹಿಳೆಯನ್ನು ವಿವಸ್ತ್ರ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ, ಜೊತೆಗೆ ಕಂಬಕ್ಕೆ ಕಟ್ಟೆ ಹಾಕಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಪ್ರಕರಣ ಸಂಬಂಧ 13 ಜನರ ವಿರುದ್ಧ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಅವರನ್ನು ಅರೆಸ್ಟ್ ಮಾಡಿ ಹಿಂಡಲ್ಗ ಜೈಲಿಗೂ ಕೂಡ ಕಳಿಸಿರ್ತಾರೆ. ಆದರೆ ಈಗ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ನೀಡಿದ್ದಾರೆ. ಬೆಳಗಾವಿಯ ಹಿಂಡಲ್ಗ ಜೈಲಿನಿಂದ ಸದ್ಯ ಅವರು ಬಿಡುಗಡೆ ಆಗಿದ್ದಾರೆ. ಆದರೆ ಬಿಡುಗಡೆ ಆದಂಥ ಎಲ್ಲ ಕೀಚಕರಿಗೂ ಕೂಡ ಈಗ ಅದ್ದೂರಿ ಸ್ವಾಗತವನ್ನು ಮಾಡಿದ್ದಾರೆ. ಅವರಿಗೆ ಹೂಹಾರವನ್ನು ಹಾಕಿದ್ದಾರೆ, ಸಿಹಿ ತಿನ್ನಿಸಿ ಭರ್ಜರಿ ಆದಂಥ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ತಮ್ಮ ಊರು ವಂಟಮೂರಿಯಲ್ಲಿ ಅವರನ್ನು ತೆರೆದ ವಾಹನದಲ್ಲಿ ಕೂಡ ಮೆರವಣಿಗೆ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದರೆ ಕಾಕ್ತಿ ಪೊಲೀಸರು ಇದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಜೊತೆಗೆ ಬೈದು ಬುದ್ಧಿ ಹೇಳಿದ್ದರಿಂದ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಜೊತೆಗೆ ಪಟಾಕಿಯನ್ನು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ಭರ್ಜರಿ ಸ್ವಾಗತಕ್ಕೂ ಕೂಡ ಬೆಳಗಾವಿಯ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಜಯಪ್ರಕಾಶ್.